ಪಟ್ಟಣದ ಹೃದಯ ಭಾಗದಲ್ಲಿ ರು 7 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪುರಸಭೆ ಕಟ್ಟಡವನ್ನು ಬುಧವಾರ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಲೋಕಾರ್ಪಣೆಗೊಳಿಸಿದ್ದಾರೆ. ನಂತರ ನಡೆದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಶಾಸಕ ಮಂತರ್ಗೌಡ ಮನವಿ ಮೇರೆಗೆ ಮುಖ್ಯಮಂತ್ರಿಗಳು ರು 50 ಕೋಟಿ ಅನುದಾನ ನೀಡುವ ಭರವಸೆ ನೀಡಿದ್ರು. ಪೌರಾಡಳಿತ ಇಲಾಖೆ ವತಿಯಿಂದಲೂ ಅಗತ್ಯ ನೆರವು ನೀಡಲಾಗುತ್ತಿದೆ ಎಂದರು. ಕೊಡಗು ಜಿಲ್ಲೆಗೆ 3 ಇಂದಿರಾ ಕ್ಯಾಂಟೀನ್ಗಳನ್ನು ನೀಡಲಾಗಿದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸು. ಆರಂಭದಲ್ಲಿ 106 ಕ್ಯಾಂಟೀನ್ ಆರಂಭಿಸಿ ನಂತರ 185 ಕ್ಯಾಂಟೀನ್ಗಳನ್ನು ತೆರೆದರು ಎಂದರು. ಕುಶಾಲನಗರ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ತಿಂಡಿಗೆ ತುಂಬಾ ಬೇಡಿಕೆ ಇದೆ. ಈ ಹಿನ್ನೆಲೆಯಲ್ಲಿ 300ರಿಂದ 500 ಊಟ ತಿಂಡಿ ಏರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಶಾಲನಗರ ಪುರಸಭೆ ಆಡಳಿತ ತಮ್ಮ ಸ್ವಂತ ಅನುದಾನದಿಂದ ನೂತನ ಪುರಸಭೆ ಕಟ್ಟಡ ಆಗಿರುವುದು ತುಂಬಾ ಸಂತೋಷ ತಂದಿದೆ. ಇದು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು. ರಾಜ್ಯ ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆಗಳು ತಮ್ಮ ಕಾಲು ಮೇಲೆ ನಿಂತುಕೊಳ್ಳಬೇಕು. ಕುಶಾಲನಗರ ಇದಕ್ಕೆ ಉದಾಹರಣೆಯಾಗಿದೆ ಎಂದರು. ಶಾಸಕ ಡಾಕ್ಟರ್ ಮಂತರಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 7 ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿದ್ದ ಪುರಸಭೆ ಕಟ್ಟಡಕ್ಕೆ ರು 2 ಕೋಟಿ ಅನುದಾನ ತಂದು ಪೂರ್ಣಗೊಳಿಸಿ ಇಂದು ಸಚಿವರಿಂದ ಉದ್ಘಾಟಿಸಲಾಗಿದೆ. ಅದೇ ರೀತಿ ಇಂದಿರಾ ಕ್ಯಾಂಟೀನ್ ತಂದು ಬಡವರ ಹಸಿವು ನೀಗಿಸಲಾಗುತ್ತಿದೆ. ಮಾಜಿ ಮುಖ್ಯಮಂತ್ರಿ ದಿ ಗುಂಡೂರಾವ್ ಪುತ್ಥಳಿಯನ್ನ ಪುರಸಭೆ ಆವರಣದಲ್ಲಿ ಸ್ಥಾಪಿಸಲು ಚಿಂತನೆ ಮಾಡಲಾಗಿದ್ದು, ಅಗತ್ಯ ಸಹಕಾರ ನೀಡುವಂತೆ ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ವಿಪಿ ಶಶಿಧರ್ ಮಾತನಾಡಿ, ಕುಶಾಲನಗರದ ಅಭಿವೃದ್ಧಿಗೆ ಮಾಜಿ ಮುಖ್ಯಮಂತ್ರಿ ದಿ ಗುಂಡೂರಾವ್ ಅವರ ದೂರದೃಷ್ಟಿಯೇ ಕಾರಣ. ಕುಡ್ಲೂರು ಕೈಗಾರಿಕಾ ಬಡಾವಣೆಯೊಂದಿಗೆ ತಾಲೂಕು ಕೇಂದ್ರದಲ್ಲಿ ಇರಬೇಕಾದ ಪ್ರಮುಖ ಇಲಾಖೆಗಳನ್ನು ಅವರ ಅಧಿಕಾರದ ಅವಧಿಯಲ್ಲಿ ಸ್ಥಾಪಿಸಿದ್ದಾರೆ ಎಂದು ಹೇಳಿದ್ದಾರೆ. ಪುರಸಭೆ ಸದಸ್ಯ ಡಿಕೆ ತಿಮ್ಮಪ್ಪ ಮಾತನಾಡಿ, ಪುರಸಭೆ ತನ್ನ ತೆರಿಗೆ ಹಣದಿಂದ ಹೊಸ ಕಟ್ಟಡ ನಿರ್ಮಾಣ ಮಾಡಿದೆ. ಅದೇ ರೀತಿ 911 ಬಿ ಫಾರಂ ನೀಡುವಾಗ ಅನಧಿಕೃತ ನಿವೇಶನಗಳಿಗೆ ಅಧಿಕೃತ ಬಿ ಫಾರಂ ಕೊಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಅಧ್ಯಕ್ಷತೆ ವಹಿಸಿದ್ದು, ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂವಿ ಸುರೇಶ್, ಸದಸ್ಯರು, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆ ಪ್ರಮೋದ್, ಮುತ್ತಪ್ಪ, ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಧರ್ಮಜ್ಜ ಉತ್ತಪ್ಪ, ತಾಲೂಕು ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕಾನೂನು ಸಲಹೆಗಾರ ಆರ್ಕೆ ನಾಗೇಂದ್ರ ಬಾಬು, ಮುಖಂಡರಾದ ಕೆಪಿ ಚಂದ್ರಕಲಾ, ಅಧೀಕ್ಷಕ ಇಂಜಿನಿಯರ್ ಬಸವರಾಜು, ಮಡಿಕೇರಿ ಯೋಜನಾ ನಿರ್ದೇಶಕ ಬಿ ಬಸಪ್ಪ ಮುಂತಾದವರು ಇದ್ದರು. ಕುಶಾಲನಗರ್ಗೆ ಆಗಲಿ ಫುಲ್ ಕ್ಷೇತ್ರಕ್ಕೆ ನಾನು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ತೋರಿಸ್ಬೇಕಂತ ತುಂಬಾ ಅವರಿಗೆ ಒಂದು ವಿಶ್ವಾಸ ಇದೆ, ಮಾಡ್ತಾರೆ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಮೇಲೆ ಅವರಿಗೆ 50 ಕೋಟಿ ಕೊಡ್ತಾರಂತ ಹೇಳಿದ್ದಾರೆ. 100% ವಿತಿನ್ ಈ ಮಂತ್ನಲ್ಲಿ ವಿತಿನ್ 1 ತಿಂಗಳಿನಲ್ಲಿ ನಿಮಗೆ ಕ್ಷೇತ್ರಕ್ಕೆ 50 ಕೋಟಿ ದುಡ್ಡು ರಿಲೀಸ್ ಆಗ್ತದೆ. ಮತ್ತೆ ನಮ್ಮ ಡಿಪಾರ್ಟ್ಮೆಂಟಿಂದ, ಮುನ್ಸಿಪಾಲಿಟಿಯಿಂದ ಎಷ್ಟು ಸಾಧ್ಯತೆ ಇದೆ ನಾನು 100% ಯಾಕಂದ್ರೆ ನಮಗೆ ತುಂಬಾ ಕ್ಲೋಸ್ ಎಮ್.ಎಲ್.ಎ ಅವರು, ನಿಮ್ಮ ಎಮ್.ಎಲ್.ಎ ಅವರು, ಸುಮಾರು ಎಮ್.ಎಲ್.ಎ ಜೊತೆಗೆ ಇರ್ತೀನಿ, ನೋಡಿದ್ದೇನೆ. ಆದರೂ ನಿಮ್ಮ ಎಮ್.ಎಲ್.ಎ ತುಂಬಾ ಕಷ್ಟ ಬಿಡ್ತಾನೆ. ಬರೀ ಅರ್ಜಿ ಕೊಟ್ಟು ಒಂದು ಲೆಟರ್ ಕೊಟ್ಟರ ಮೇಲೆ ಅದು ತುಂಬಾ ಫಾಲೋ ಮಾಡ್ತಾರೆ. ನಿಜವಾಗ್ಲಿ ನಿಮ್ಮವರಿಗೆ ಎಲ್ಲರಿಗೂ ಒಂದು ಒಳ್ಳೆ ಎಮ್.ಎಲ್.ಎ ಸಿಕ್ಕಿದ್ದಾರೆ, ಜೊತೆಗೆ ಅಧ್ಯಕ್ಷ ಇದ್ದಾರೆ, ಎಲ್ಲ ಮುನ್ಸಿಪಾಲಿಟಿ ಮೆಂಬರ್ ಇದ್ದಾರೆ. ಮತ್ತೆ ಹೊಸ ಇಂದಿರಾ ಕ್ಯಾಂಟೀನ್ 3 ಕೊಟ್ಟಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು, ಸಿಎಂ ಸಾಹೇಬ್ರದ್ದು ಒಂದು ದೊಡ್ಡ ಡ್ರೀಮ್, ಕನಸು. ಹಳೆ ಲಾಸ್ಟ್ ಟೈಮ್ ಅವರು ಸಿಎಂ ಇದ್ದಾಗ 196 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ರು. ಮತ್ತೆ ಈಗ ಮುಖ್ಯಮಂತ್ರಿ ಆದ ಮೇಲೆ ಹೊಸ 185 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ರು. ಡ್ರೀಮ್ ಏನಂದ್ರು, ಈಗ ನಾನು ಹೋಗಿ ಅಲ್ಲಿ ಆಟೋ ಡ್ರೈವರ್ ಇದ್ದರು, ಮತ್ತೆ ಬೇರೆ ಬೇರೆ ಬಡವರು ಇದ್ದರು, ಎಲ್ಲರೂ ತುಂಬಾ ಖುಷಿಯಿಂದ ಹೇಳತ್ತಿದ್ರು, ಇಲ್ಲ ಸರ್ ನಮಗೆ 5 ರೂಪಾಯಿನಲ್ಲಿ ಬ್ರೇಕ್ಫಾಸ್ಟ್, 10 ರೂಪಾಯಿನಲ್ಲಿ ಊಟ ಸಿಗ್ಲತ್ತದೆ. ನಿಜವಾಗ್ಲೂ ಇದು ನಮ್ಮೆಲ್ಲರಿಗೆ ಧನ್ಯವಾದ ಹೇಳಿದ್ರು ಅಂತ ಹೇಳಿದ್ರು. ಮತ್ತೆ ಡಿಮ್ಯಾಂಡ್ ಏನು ಇಟ್ಟಿದ್ದಾರೆ ಅಂದ್ರು, ಅಲ್ಲಿ 300 ಟಾರ್ಗೆಟ್ ಕೊಟ್ಟಿದ್ದಾರೆ ಇಂದಿರಾ ಕ್ಯಾಂಟೀನ್ಗೆ. ಅದು ಡಬಲ್ ಜನಸಂಖ್ಯೆ ಬಂದು ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ದಾರೆ. ನಾನು 300 ಇಂದ 500 ಮಾಡ್ಬೇಕಂತ ಆಲ್ರೆಡಿ ಪ್ಲಾನ್ ಮಾಡಿದ್ದೇನೆ. ಕುಶಾಲನಗರಕ್ಕೆ ಒಂದು ಅದೃಷ್ಟ ಏನು ಅಂತಂದ್ರೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ನಮ್ಮ ಕೊಡಗು ಏನಂತಂದ್ರೆ ಕುಶಾಲನಗರ ಅಂತ ನನ್ನ ಅಭಿಪ್ರಾಯ. ಆ ತಕ್ಕಂಗೆ ಒಂದು ಬಿಲ್ಡಿಂಗ್ ಆಗಿದೆ. ನಮಗೆ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ.
ನಮ್ಮ ಮುನ್ಸಿಪಾಲಿಟಿ ಸದಸ್ಯರುಗಳು ನೀವು ಹೇಳ್ದಂಗೆ ಈ ತರ ಕೂರಕ್ಕೆ ಒಂದು ಸೌಭಾಗ್ಯ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ನಮ್ಮ ಹರ್ಬಲ್ ಲೈಫ್ ಬಿಲ್ಡಿಂಗ್ ಅಲ್ಲಿ ನಾವು ನೋಡಿದ್ದು ಸರ್, ಒಂದು ಬಾಡಿಗೆ ಜಾಗ ತಗೊಂಡಿದ್ದು ಸರ್, ಅದು ಶೇರಿಂಗ್ ಬೇರೆ ಕಂಪ್ನಿ ಜೊತೆ ಶೇರಿಂಗ್ ಮಾಡ್ತಿದ್ರು. ಮತ್ತು ನೀವು ಹೇಳ್ದಂಗೆ ಒಂದು ಒಳ್ಳೇದಾಗಬೇಕು ಅಂತಂದ್ರೆ ಕಾಲ ಕೂಡಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತೆಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ನಮ್ಮ ಕುಶಾಲನಗರ ವ್ಯಾಪ್ತಿಯ ಎಲ್ಲಾ ಮತದಾರರಿಗೆ ಅವ್ರಿಗೆ ಅಭಿನಂದನೆ ತಿಳಿಸಬೇಕು.